ಒಂದಾದ ಗಾಲಿ ಬ್ರದರ್ಸ್ ಬಳ್ಳಾರಿ ರಾಜಕೀಯದಲ್ಲಿ ತೀವ್ರ ಸಂಚಲನ ಮೂಡ್ತಾ ಇದೆ. ಸದ್ಯಕ್ಕೆ ಗಾಲಿ ಬ್ರದರ್ಸ್ ಒಂದಾಗಿದ್ದಾರೆ. ಅಂತರವನ್ನ ಕಾಯ್ದುಕೊಂಡಿದ್ರು ಇಷ್ಟು ದಿನ, ಆದ್ರೆ ಈಗ ಗಾಲಿ ಬ್ರದರ್ಸ್ ಒಟ್ಟಾಗಿ ಕಾಣಿಸ್ಕೊಂಡಿದ್ದಾರೆ. ಗಣಿನಾಡ ರಾಜಕೀಯ ಬದಲಿಸಿದ ಈ ಒಂದು ಬ್ಯಾನರ್ ಗಲಭೆ ಬಳ್ಳಾರಿ ಘರ್ಷಣೆ ಬಳಿಕ ಆರಿತು ದಶಕಗಳ ದಾಯಾದಿ ಕಿಚ್ಚು. ದಶಕದ ಬಳಿಕ ಗಣಿನಾಡಲ್ಲಿ ಒಂದಾದ್ರು ಅಂಟಮಾಸ್ ಬ್ಯಾನರ್ ಗಲಭೆ. ಕೊನೆಗೂ ಕೂಡ ರೆಡ್ಡಿ ಬ್ರದರ್ಸ್ ಈಗ ಒಂದಾಗಿದ್ದಾರೆ. ಭಿನ್ನಾಭಿಪ್ರಾಯ ಬದಿಗಿಟ್ಟು ಗಾಲಿ ಸೋದರರು ಒಗ್ಗಟ್ಟು ಪ್ರದರ್ಶನ ಮಾಡ್ತಿದ್ದಾರೆ. ಕರುಣಾಕರ, ಜನಾರ್ದನ್, ಸೋಮಶೇಖರ್ ರೆಡ್ಡಿ ಮಹಾಮಿಲನ. ಇದು ಅಶ್ವವೇಗ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಒಂದಾದ ಗಾಲಿ ಬ್ರದರ್ಸ್ ಬಳ್ಳಾರಿ ರಾಜಕೀಯದಲ್ಲಿ ತೀವ್ರ ಸಂಚಲನವನ್ನ ಮೂಡಿಸ್ತಾ ಇದೆ. ಇನ್ನು ಗಡಿನಾಡು ಬಳ್ಳಾರಿ ರಾಜಕೀಯವನ್ನ ಬದಲಿಸುತ್ತಾ ಈ ಒಂದು ಬ್ಯಾನರ್ ಸಂಘರ್ಷ. ಬಳ್ಳಾರಿ ಘರ್ಷಣೆಯ ಬಳಿಕ ಆರಿತು ದಶಕಗಳ ದಾಯಾದಿ ಕಿಚ್ಚು. ದಶಕದ ಬಳಿಕ ಗಡಿನಾಡಲ್ಲಿ ಅಂಟಮಾಸ್ ಒಂದಾದ್ರ. ಹಾಗಾದ್ರೆ ಬ್ಯಾನರ್ ಗಲಭೆ ಕೊನೆಗೂ ಕೂಡ ರೆಡ್ಡಿ ಬ್ರದರ್ಸ್ ಒಂದಾಗಿದ್ದಾರೆ. ಭಿನ್ನಾಭಿಪ್ರಾಯವನ್ನ ಬದಿಗಿಟ್ಟು ಗಾಲಿ ಸೋದರರು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಕರುಣಾಕರ, ಜನಾರ್ದನ್, ಸೋಮಶೇಖರ್ ಎಲ್ಲರೂ ಕೂಡ ಈಗ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಸದ್ಯಕ್ಕೆ ಗಾಲಿ ಬ್ರದರ್ಸ್ ಎಲ್ಲರೂ ಕೂಡ ಒಂದಾದ್ರ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಜೊತೆಗೆ ಬಳ್ಳಾರಿ ರಾಜಕೀಯದಲ್ಲಿ ತೀವ್ರ ಸಂಚಲನವನ್ನ ಮೂಡಿಸ್ತಾ ಇದೆ ಈ ಒಂದು ನಡೆ. ಕೇವಲ ಈ ಒಂದು ಬ್ಯಾನರ್ ಗಲಾಟೆ ಅಥವಾ ಬ್ಯಾನರ್ ಸಂಘರ್ಷದಿಂದ ಇಷ್ಟೋ ದಿನ ಬೇರೆ ಬೇರೆ ಆಗಿದ್ದಂತಹ ರೆಡ್ಡಿ ಬ್ರದರ್ಸ್ಗಳು ಈಗ ಒಂದಾಗಿದ್ದಾರಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಸ್ವಲ್ಪ ವರ್ಷಗಳಿಂದ ಬಹಳ ಅಂತರವನ್ನ ಕಾಯ್ದುಕೊಂಡಿದ್ರು. ಜನಾರ್ದನ ರೆಡ್ಡಿ ಆಗಿರಬಹುದು ಅಥವಾ ಸೋಮಶೇಖರ್ ರೆಡ್ಡಿ ಆಗಿರಬಹುದು, ಕರುಣಾಕರ ರೆಡ್ಡಿ ಆಗಿರಬಹುದು, ಎಲ್ಲರೂ ಕೂಡ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿದ್ರು. ಯಾಕೆ ಅಂತಂದ್ರೆ ಎಲ್ಲರಿಗೂ ಕೂಡ ಒಂದು ರಾಜಕೀಯ ಸಿದ್ಧಾಂತ ಅನ್ನೋದು ಬೇರೆ ಬೇರೆ ಇರುತ್ತೆ. ಆದ್ರೆ ಈಗ ಈ ಒಂದು ಬ್ಯಾನರ್ ಗಲಾಟೆ ಅಥವಾ ಬ್ಯಾನರ್ ಸಂಘರ್ಷ ಆದ ನಂತರ ಈಗ ಒಂದಾಗಿದ್ದಾರಾ? ಇಷ್ಟು ದಿನ ದೂರವಾಗಿದ್ದಂತಹ ಅಂಟಮಾಸ್ ಎಲ್ಲರೂ ಕೂಡ ಒಟ್ಟಾಗಿ ಜನಾರ್ದನ ರೆಡ್ಡಿಯ ಪರವಾಗಿ ನಿಂತ್ಕೊಂಡಿದ್ದಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಏನ್ ಬ್ಯಾನರ್ ಗಲಾಟೆ ಆಯ್ತು, ಈ ಒಂದು ಬ್ಯಾನರ್ ಗಲಾಟೆಯ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರು ಹೇಳ್ತಾರೆ, ನನ್ನನ್ನ ಹತ್ಯೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಜೊತೆಗೆ ನನ್ನ ಕೊಲೆಗೆ ಈ ರೀತಿಯಾಗಿ ಸಂಚನ ರೂಪಿಸಿದ್ರು, ಬಹಳ ದೊಡ್ಡ ಷಡ್ಯಂತ್ರವನ್ನ ನನ್ನ ಹಿಂದೆ ರೂಪಿಸ್ತಾ ಇದ್ರು ಅಂತ ಸದ್ಯಕ್ಕೆ ಆರೋಪವನ್ನ ಮಾಡಿದ್ರು. ಅದಾದ ನಂತರ ಈಗ ಗಾಲಿ ಬ್ರದರ್ಸ್ ಒಟ್ಟಾಗಿದ್ದಾರೆ.